ಈಗ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ರು. ಇವತ್ತು ಕೆಪಿಎಸ್ಸಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಇವತ್ತು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಕೆಪಿಎಸ್ಸಿ ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯರು ಕೂಡ ಮನವಿನ ಮಾಡಿದ್ವಿ. ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದು ಯಾವ ಕಾನೂನಲ್ಲಿ ಯಾವ ಸಂಬಂಧ ಇಲ್ಲ ಅಂತ ಏನ್ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಸಹಿಸೋದಿಲ್ಲ ಅಂತೇಳಿ ಅಯ್ಯಯ್ಯೋ 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 ಅಯ್ಯಯ್ಯೋ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರುವಂತಹ ಕೆಪಿಎಸ್ಸಿಯ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ಆದೇಶದ ಮೇರೆಗೆ ಇದನ್ನು ಮುತ್ತಿಗೆಯನ್ನು ಹಾಕಿದ್ದೀವಿ. ಶಿವಶಂಕರಪ್ಪ ಸಾಹುಕಾರ ಸೇರಿದಂತೆ ಕೆಪಿಎಸ್ಸಿಯನ್ನ ಇರುವಂತಹ ಆಡಳಿತ ಮಂಡಳಿಯನ್ನು ವಜಾ ಮಾಡಬೇಕು. ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಂಬಂಧಪಟ್ಟಿದ್ದು ಅಲ್ವಾ? ಹಾಗಾದ್ರೆ 2 ದಿವಸ ಟೈಮ್ ಕೇಳಿದ್ರು, ಆದ್ರೆ ನೀವು ಟೈಮ್ ಕೊಟ್ಟಿದ್ರೆ ಯಾಕೆ ಸ್ಪಂದಿಸ್ತಿಲ್ಲ? ಇದೇ ಅನುಮಾನ ನಮಗೂ ಕಾಡ್ತಾ ಇರೋದು. ಸಿದ್ದರಾಮಯ್ಯನವರ ನಿಜವಾದ ಕನ್ನಡದ ಪ್ರೀತಿ ಅನ್ನುವಂಥ ಪ್ರಶ್ನೆ ಈ ರಾಜ್ಯದ ಕನ್ನಡಿಗರದು. ಕನ್ನಡ ಮಾಧ್ಯಮದಲ್ಲಿ ಬರೆದಿರೋದು ತಳ ಸಮುದಾಯದ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು. ನೀವು ಯೋಜನೆಯನ್ನು ಪ್ರಕಟಿಸಿದ್ರೆ ಸಾಲಲ್ಲ, ಹಿಂದುಳಿದ ವರ್ಗಗಳ ಮಕ್ಕಳ, ದಲಿತರ, ತಳ ಸಮುದಾಯದ ಮಕ್ಕಳ ಹಿತಾಸಕ್ತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಪಾಡಬೇಕು. ಇಲ್ಲವಾದರೆ ನಿಮ್ಮ ಕನ್ನಡದ ಪ್ರೀತಿ ಎನ್ನುವಂಥದ್ದನ್ನ ಕರ್ನಾಟಕದ ಜನತೆ ಪ್ರಶ್ನಿಸ್ತಾರೆ. ಇದು ಈಗ ಸರ್ಕಾರ ಎಲ್ಲ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಿದೆ ಅಂತಾನೆ ಹೇಳ್ಬೋದು. ಎಸ್ ಯಾರ್ ಬ್ರದರ್, ಒಂದ್ ನಿಮಿಷ ಬ್ರದರ್. ಕೆಪಿಎಸ್ ಅವರು ಅನ್ಯಾಯ ಮಾಡ್ತಾ ಇದ್ರೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೀಳ್ಕೊಂತ ಇದ್ದಾರೆ. ಈ ಸರ್ಕಾರ ಬಂಡ ಸರ್ಕಾರ ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ ಇವತ್ತೇನು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಕೆಪಿಎಸ್ ಅಲ್ಲಿ ಅನ್ಯಾಯ ಅಕ್ರಮ ಮಾಡಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬಿಡೋದಿಲ್ಲ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ. ನ್ಯಾಯ ದೊರಕೋವರೆಗೂ ಈ ಹೋರಾಟನ ನಾವು ನಿಲ್ಲಿಸೋದಿಲ್ಲ. ಇದು ಇದು ಭವಿಷ್ಯದ ಪ್ರಶ್ನೆ. ಇದನ್ನ ಖಂಡಿಸ್ತೀವಿ, ಸರ್ಕಾರಕ್ಕೆ ಧಿಕ್ಕರಿಸ್ತೀವಿ. ನಾರಾಯಣಗೌಡರ ಅಣ್ಣವ್ರ ಪರವಾಗಿ ಹೋರಾಟ ಏನಿದೆ ಜಯ ಆಗ್ಲೇಬೇಕು. ಇದು ಇವ್ರು ಹೇಳ್ತಾ ಇರುವಂತ ಮಾತುಗಳು ಈಗಾಗಲೇ ಗಮನಿಸ್ತಾ ಇರ್ಬೋದು. ಕೆಪಿಎಸ್ಸಿ ಅಕ್ರಮ ಇರ್ಬೋದು, ಭ್ರಷ್ಟಾಚಾರದ ಕೂಪ ಆಗಿದೆ. ಕೆಪಿಎಸ್ಸಿ ಅಲ್ಲಿ ಯಾವ್ದು ಲೋಪದೋಷ ಆದ್ರೂ ಕೂಡ ತಮಗೂ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಅಯ್ಯಯ್ಯೋ ಇದು ಹೋರಾಟ ಕನ್ನಡದ ಮಕ್ಕಳಿಗೆ ಆಗ್ತಿರೋ ಸರ್, ನಿಮಗೆ ಸರ್ಕಾರ ನ್ಯಾಯ ಕೊಡಿಸ್ತಿತ್ತು ಅನ್ಸುತ್ತ? ಸರ್ಕಾರ ಕೆಪಿಎಸ್ಸಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆ. ಸರ್ಕಾರ ಇವತ್ತು ಪೊಲೀಸರನ್ನ ಮುಂದೆ ಇಟ್ಕೊಂಡು ಆಟ ಆಡಬಹುದು. ರಕ್ಷಣಾ ವೇದಿಕೆಯವರು ಕೆಪಿಎಸ್ ನ ಧ್ವಂಸ ಮಾಡೇ ಮಾಡ್ತೀವಿ. ಇದು ಸರ್ಕಾರಕ್ಕೆ ಚಾಲೆಂಜ್. ಅಲ್ಲ, ಸಿದ್ದರಾಮಯ್ಯವ್ರದಕ್ಕೂ ಸಂಬಂಧ ಇಲ್ವಾ? ಹಾಗಾದ್ರೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇಲ್ಲ. ಯಾಕೆ? ಸಿದ್ದರಾಮಯ್ಯನವರಿಗೆ ರಕ್ಷಣಾ ವೇದಿಕೆ ತಾಕತ್ತು ಗೊತ್ತಿದೆ. ಸಿದ್ದರಾಮಯ್ಯನವರಿಗೆ ನಮ್ಮ ಹೋರಾಟದ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತು ಮಾನ್ಯತೆ ಬೇಕು ನಿಮ್ಗೆ. ಒಬ್ಬ ಅಧಿಕಾರಿ ಹೋರಾಟಗಾರ ಇತ್ತ ಮಾಡಬಾರ್ದು ತಪ್ಪಿದು. ಹೋರಾಟಗಾರನ ಇತ್ತ ಕೆರಳಿಸ್ತಿದ್ದಾರೆ ಪೊಲೀಸರು ಅಧಿಕಾರಿಗಳು. ಹೋರಾಟಗಾರನ ಇತ್ತ ಕೆರಳಿಸಬಾರ್ದು. ಹೋರಾಟಗಾರಿಗೆ ಒಂದು ಗೌರವ ಕೊಡ್ಬೇಕು ಸರ್ಕಾರ. ಈ ಸರ್ಕಾರ ಹೋರಾಟಗಾರ ಕನ್ನಡ ಕಡ್ಡಾಯ ಅಲ್ಲ ಅಂತ ಹೇಳ್ತಿದೆ. ಸರ್ಕಾರ ಏನ್ ಕರ್ನಾಟಕದ ಅಥವಾ ಬೇರೆ ರಾಜ್ಯದ? ಈ ಸರ್ಕಾರ ನಮ್ಮ ಕನ್ನಡಿಗರ ಪರವಾಗಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯ ಅನ್ನೋರು ಈ ಕನ್ನಡ ವಿರೋಧಿ ಮಾಡ್ತಿದ್ದಾರೆ. ಹೋರಾಟಗಾರನ ಎತ್ತಿಕ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ. ಸರ್ಕಾರ ಇದು ಕೆಪಿಎಸ್ಸಿ ಉದ್ಗಾರ ಚೇಂಜ್ ಮಾಡಲೇಬೇಕು.
ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಲೋಪದೋಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ರು ಅಂತ. ಇವತ್ತು ಕೆಪಿಎಸ್ಸಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಇವತ್ತು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಕೆಪಿಎಸ್ಸಿ ವಿದ್ಯಾರ್ಥಿಗಳು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಆಲ್ರೆಡಿ ಸಿಎಂಗೆ ಸಿದ್ದರಾಮಯ್ಯ ಅವರು ಕೂಡ ಮನವಿನ ಮಾಡಿದ್ವಿ. ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋದು ಯಾವ ಕಾನೂನಲ್ಲಿ ಯಾವ ಸಂಬಂಧ ಇಲ್ಲ ಅಂತ ಏನ್ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಸಹಿಸೋದಿಲ್ಲ ಅಂತೇಳಿ ಅಯ್ಯಯ್ಯೋ 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 ಅಯ್ಯಯ್ಯೋ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರುವಂತಹ ಕೆಪಿಎಸ್ಸಿಯ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ಆದೇಶದ ಮೇರೆಗೆ ಇದನ್ನು ಮುತ್ತಿಗೆಯನ್ನು ಹಾಕಿದ್ದೀವಿ. ಶಿವಶಂಕರಪ್ಪ ಸಾಹುಕಾರ ಸೇರಿದಂತೆ ಕೆಪಿಎಸ್ಸಿಯನ್ನ ಇರುವಂತಹ ಆಡಳಿತ ಮಂಡಳಿಯನ್ನು ವಜಾ ಮಾಡಬೇಕು. ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿದ್ದು ಅಲ್ವಾ? ಹಾಗಾದ್ರೆ 2 ದಿವಸ ಟೈಮ್ ಕೇಳಿದ್ರು, ಆದ್ರೆ ನೀವು ಟೈಮ್ ಕೊಟ್ಟಿದ್ರೆ ಯಾಕೆ ಸ್ಪಂದಿಸ್ತಿಲ್ಲ? ಇದೇ ಅನುಮಾನ ನಮಗೂ ಕಾಡ್ತಾ ಇರೋದು. ಸಿದ್ದರಾಮಯ್ಯನವರ ನಿಜವಾದ ಕನ್ನಡದ ಪ್ರೀತಿ ಅನ್ನುವಂಥ ಪ್ರಶ್ನೆ ಈ ರಾಜ್ಯದ ಕನ್ನಡಿಗರದು. ಕನ್ನಡ ಮಾಧ್ಯಮದಲ್ಲಿ ಬರೆದಿರೋರು ತಳ ಸಮುದಾಯದ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು. ನೀವು ಯೋಜನೆಯನ್ನು ಪ್ರಕಟಿಸಿದ್ರೆ ಸಾಲಲ್ಲ, ಹಿಂದುಳಿದ ವರ್ಗಗಳ ಮಕ್ಕಳ, ದಲಿತರ ತಳ ಸಮುದಾಯದ ಮಕ್ಕಳ ಹಿತಾಸಕ್ತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಪಾಡಬೇಕು. ಇಲ್ಲವಾದರೆ ನಿಮ್ಮ ಕನ್ನಡದ ಪ್ರೀತಿ ಎನ್ನುವಂಥದ್ದನ್ನ ಕರ್ನಾಟಕದ ಜನತೆ ಪ್ರಶ್ನಿಸ್ತಾರೆ. ಇದು ಈಗ ಸರ್ಕಾರ ಎಲ್ಲ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಿದೆ ಅಂತಾನೆ ಹೇಳ್ಬೋದು. ಎಸ್ ಯಾರ್ ಬ್ರದರ್, ಒಂದ್ ನಿಮಿಷ ಬ್ರದರ್. ಕೆಪಿಎಸ್ ಅವರು ಅನ್ಯಾಯ ಮಾಡ್ತಾ ಇದ್ರೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೀಳ್ಕೊಂತ ಇದ್ದಾರೆ. ಈ ಸರ್ಕಾರ ಬಂಡ ಸರ್ಕಾರ ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ ಇವತ್ತೇನು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಕೆಪಿಎಸ್ ಅಲ್ಲಿ ಅನ್ಯಾಯ ಅಕ್ರಮ ಮಾಡಿದ್ದಾರೆ. ಕನ್ನಡದ ಪ್ರಶ್ನೆ ಪತ್ರಿಕೆಗಳೆಲ್ಲ ತಿರುಚಲಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬಿಡೋದಿಲ್ಲ. ಈ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ. ನ್ಯಾಯ ದೊರಕೋವರೆಗೂ ಈ ಹೋರಾಟನ ನಾವು ನಿಲ್ಲಿಸೋದಿಲ್ಲ. ಇದು ಇದು ಭವಿಷ್ಯದ ಪ್ರಶ್ನೆ. ಇದನ್ನ ಖಂಡಿಸ್ತೀವಿ, ಸರ್ಕಾರಕ್ಕೆ ಧಿಕ್ಕರಿಸ್ತೀವಿ. ನಾರಾಯಣಗೌಡರ ಅಣ್ಣವ್ರ ಪರವಾಗಿ ಹೋರಾಟ ಏನಿದೆ ಜಯ ಆಗ್ಲೇಬೇಕು. ಇದು ಇವ್ರು ಹೇಳ್ತಾ ಇರುವಂತ ಮಾತುಗಳು ಈಗಾಗಲೇ ಗಮನಿಸ್ತಾ ಇರಬಹುದು. ಕೆಪಿಎಸ್ಸಿ ಅಕ್ರಮ ಇರಬಹುದು, ಭ್ರಷ್ಟಾಚಾರದ ಕೂಪ ಆಗಿದೆ. ಕೆಪಿಎಸ್ಸಿ ಅಲ್ಲಿ ಯಾವ್ದು ಲೋಪದೋಷ ಆದ್ರೂ ಕೂಡ ತಮಗೂ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಅಯ್ಯಯ್ಯೋ ಇದು ಹೋರಾಟ ಕನ್ನಡದ ಮಕ್ಕಳಿಗೆ ಆಗ್ತಿರೋ ಸರ್, ನಿಮಗೆ ಸರ್ಕಾರ ನ್ಯಾಯ ಕೊಡಿಸ್ತಿತ್ತು ಅನ್ಸುತ್ತ? ಸರ್ಕಾರ ಕೆಪಿಎಸ್ಸಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆ. ಸರ್ಕಾರ ಇವತ್ತು ಪೊಲೀಸರನ್ನ ಮುಂದೆ ಇಟ್ಕೊಂಡು ಆಟ ಆಡಬಹುದು. ರಕ್ಷಣಾ ವೇದಿಕೆಯವರು ಕೆಪಿಎಸ್ ನ ಧ್ವಂಸ ಮಾಡೇ ಮಾಡ್ತೀವಿ. ಇದು ಸರ್ಕಾರಕ್ಕೆ ಚಾಲೆಂಜ್. ಅಲ್ಲ, ಸಿದ್ದರಾಮಯ್ಯ ಅವ್ರದಕ್ಕೂ ಸಂಬಂಧ ಇಲ್ವಾ? ಹಾಗಾದ್ರೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇಲ್ಲ. ಯಾಕೆ? ಸಿದ್ದರಾಮಯ್ಯನವರಿಗೆ ರಕ್ಷಣಾ ವೇದಿಕೆ ತಾಕತ್ತು ಗೊತ್ತಿದೆ. ಸಿದ್ದರಾಮಯ್ಯನವರಿಗೆ ನಮ್ಮ ಹೋರಾಟದ ವಿಷಯನ ನಮ್ಮ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತು ಮಾನ್ಯತೆ ಬೇಕು ನಿಮ್ಗೆ. ಒಬ್ಬ ಅಧಿಕಾರಿ ಹೋರಾಟಗಾರ ಮಾಡಬಾರ್ದು. ತಪ್ಪಿದು. ಹೋರಾಟಗಾರನ ಇತ್ತ ಕೆರಳಿಸ್ತಿದ್ದಾರೆ ಪೊಲೀಸರು ಅಧಿಕಾರಿಗಳು. ಹೋರಾಟಗಾರನ ಇತ್ತ ಕೆರಳಿಸಬಾರ್ದು. ಹೋರಾಟಗಾರಿಗೆ ಒಂದು ಗೌರವ ಕೊಡ್ಬೇಕು ಸರ್ಕಾರ. ಈ ಸರ್ಕಾರ ಹೋರಾಟಗಾರ ಕನ್ನಡ ಕಡ್ಡಾಯ ಅಲ್ಲ ಅಂತ ಹೇಳ್ತಿದೆ. ಸರ್ಕಾರ ಏನ್ ಕರ್ನಾಟಕದ ಅಥವಾ ಬೇರೆ ರಾಜ್ಯದ? ಈ ಸರ್ಕಾರ ನಮ್ಮ ಕನ್ನಡಿಗರ ಪರವಾಗಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯ ಅನ್ನೋರು ಈ ಕನ್ನಡ ವಿರೋಧಿ ಮಾಡ್ತಿದ್ದಾರೆ. ಹೋರಾಟಗಾರನ ಎತ್ತಿಕ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ.
ಸರ್ಕಾರ ಇದು ಗೆಲ್ಲಿದ್ದು KPSC ಉದ್ಗಾರ ಚೇಂಜ್ ಮಾಡಲೇಬೇಕು.